ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಷಯದ ಬಗ್ಗೆ ರೀಡಿಂಗ್ನ ಮಾಡ್ತೀನಿ ಅಂದರೆ, ನಿಮ್ಮ ಲೈಫ್ನಲ್ಲಿ ಯಾವ ರೀತಿಯಾದ ಆಪರ್ಚುನಿಟೀಸ್ ಬರಲಿದೆ ಅಂತ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಹಾಗೂ ದೈವದಿಂದ ಮೆಸೇಜಸ್ ಏನಾಗಿದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನು ಆಪರ್ಚುನಿಟೀಸ್ ನಿಮ್ಮ ಲೈಫಿಗೆ ಬರಲಿದೆ, ನೀವು ಯಾವ ವಿಷಯವಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವ ವಿಚಾರವಾಗೂ ಕೂಡ ರೀಡಿಂಗ್ನ ಮಾಡ್ತೀನಿ. ಸೊ ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಯಾವ ಆಪರ್ಚುನಿಟೀಸ್, ಅವಕಾಶಗಳು ನಿಮ್ಮ ಲೈಫ್ನಲ್ಲಿ ಬರಲಿದೆ, ಹಾಗೂ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹೇಗಿರುತ್ತೆ, ಮತ್ತು ನಿಮ್ಮ ಜಾಬ್ ರಿಲೇಟೆಡ್ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನು ಬದಲಾವಣೆಗಳಾಗಲಿದೆ ಅಂತ ಕೂಡ ನಾನು ರೀಡಿಂಗ್ನಲ್ಲಿ ಹೇಳ್ತೇನೆ. ದೈವದಿಂದ ಮೆಸೇಜಸ್ ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಸೊ ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟೆಡ್ ಅನ್ಸುತ್ತೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಮೊದಲನೇದು, 2ನೇದು ಹಾಗೂ 3ನೇದು. ನಿಮಗೆ ಯಾವ ಒಂದು ಕಾರ್ಡ್ ಪೈಲ್ ರೆಸೊನೇಟ್, ಯಾವ ಒಂದು ಕಾರ್ಡ್ ಪೈಲ್ ಕನೆಕ್ಟೆಡ್ ಅನ್ಸುತ್ತೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಮೊದಲನೇದು, 2ನೇದು ಹಾಗೂ 3ನೇದು. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ನ ಮಾಡ್ತೀನಿ ನಾನು ಇವಾಗ. ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಮಂತ್ಸ್, ಮುಂದಿನ ತಿಂಗಳುಗಳಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ಅವಕಾಶಗಳು, ಆಪರ್ಚುನಿಟೀಸ್ ನಿಮ್ಮ ಲೈಫಿಗೆ ಬರಲಿದೆ, ಹಾಗೂ ದೈವದಿಂದ ಮೆಸೇಜಸ್ ಏನಾಗಿದೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ನಾನು ನಿಮ್ಗೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಮೂನ್ ಬಂದಿದೆ ಮತ್ತು ದ ವೀಲ್ ಆಫ್ ಫಾರ್ಚ್ಯೂನ್ ಬರ್ತಾ ಇದೆ. ಅದಾದ ನಂತರ ಸ್ಟ್ರೆಂತ್ ಕಾರ್ಡ್ ಬಂದಿದೆ ಮತ್ತು 2 ಆಫ್ ಕಪ್ಸ್ ಬರ್ತಾ ಇದೆ. ನೈಟ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಸೊ ಇಲ್ಲಿ ಏನು ನಾನು ಜಾಸ್ತಿ ಪ್ರಾಬ್ಲಮ್ಸ್ನ ನೀವು ಎದುರಿಸಿದ್ದೀರಾ, ಯಾವ ವಿಷಯವನ್ನ ನಾನು ಹೆಚ್ಚಾಗಿ ನೋಡ್ತಿದ್ದೀನಿ ಅಂದರೆ ಪ್ರಾಬ್ಲಮ್ಸ್ನ ಎದುರಿಸಿದ್ದೀರಾ ಹಾಗೂ ಪ್ರಾಬ್ಲಮ್ಸ್ನ ಕೂಡ ಸಾಲ್ವ್ ಮಾಡ್ಕೊಂಡಿದ್ದೀರಾ. ಮತ್ತು ನೈಟ್ ರೈಡ್ ಬರ್ತಾ ಇದೆ ಅಂದರೆ ಇನ್ನೊಂದಷ್ಟು ವಿಷಯಗಳಲ್ಲಿ ನೀವು ಹುಷಾರಾಗಿರ್ಬೇಕಾಗತ್ತೆ. ಅದೇನಾಗಿದೆ ಅಂದರೆ ನಿಮ್ಮ ಟೈಮ್ ಕೂಡ 2 ತಿಂಗಳು ಚಾಲೆಂಜಿಂಗ್ ಆಗೇ ಇರುತ್ತೆ. ಮೂನ್ ಮತ್ತೆ ಇದು ರಿವರ್ಸ್ ಕಾರ್ಡ್ ಬಂದಿದೆ ಮತ್ತು ಸ್ಟ್ರೆಂತ್ ಕಾರ್ಡ್ ಕೂಡ ರಿವರ್ಸ್ ಬಂದಿದೆ. ಸೊ ಹಿಂದೆನೆ ಒಂದಷ್ಟು ಪ್ರಾಬ್ಲಮ್ಸ್, ಚಾಲೆಂಜಸ್ ಬರುತ್ತೆ ಹಾಗೂ ಅದನ್ನು ನೀವು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. 2 ಮಂತ್ಸ್ ರಿಲೇಟೆಡ್ ಟು ವರ್ಕ್ ಮತ್ತು ಫೈನಾನ್ಷಿಯಲ್ ಕಂಡೀಷನ್. ಸೊ ಮೂನ್ ಬಂದಿರೋದ್ರಿಂದ ನಿಮಗೆ ಎಲ್ಲೋ ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳಮನಸ್ಸು ಹೇಳ್ತಾ ಇತ್ತು ಪ್ರಾಬ್ಲಮ್ಸ್ ಇದೆ, ನಾನು ತುಂಬಾ ಹುಷಾರಾಗಿದ್ದೇನೆಲ್ಲ ಎದುರಿಸ್ಕೊಂಡು ಹೋಗ್ಬೇಕು, ನಾನು ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ ಇತ್ತು ನಿಮಗೆ. ಎದುರಿಸಿದ್ದೀರಾ. ಈ ಹಿಂದಿನ 2 ತಿಂಗಳುಗಳು ಹಾಗೆ ಇತ್ತು. ಮತ್ತು ಈಗ ಏನಾಗ್ತಿದೆ ಅಂದರೆ ನಿಮಗೆ ಬೇಕಾಗಿರೋ ಕೆಲಸಗಳಲ್ಲಿ ಅಡೆತಡೆಗಳಾಗಿರ್ಬೋದು ಅಥವಾ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ನಿಮಗೆ ಅರಿವಿರೋದ್ರಿಂದ ತುಂಬ ಎಚ್ಚರಿಕೆಯಿಂದ ಇದ್ದೀರಾ, ತುಂಬ ಹುಷಾರಾಗಿದ್ದೀರಾ. ಪ್ರಾಬ್ಲಮ್ಸ್ ಇಂದ ಹೇಗೆ ಆಚೆ ಬರೋದು, ಅದನ್ನು ಹೇಗೆ ಬಗೆಹರಿಸ್ಕೊಳ್ಳೋದು ಅಂತ ಕೂಡ ನೀವು ಅದಕ್ಕೆ ಸರಿಯಾಗಿರುವಂಥ ಸೊಲ್ಯೂಷನ್ನ ಹುಡುಕ್ತಾ ಇದ್ದೀರಾ, ವಿಚ್ ಇಸ್ ಅ ಗುಡ್ ಸೈನ್. ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಲ್ಲಿ ಆ ಒಂದು ಶಕ್ತಿ ಇದೆ. ನೀವೇನು ಮಾಡಿದ್ರು ಕೂಡ ಅದರಲ್ಲಿ ನೀವು ಗೆಲುವನ್ನು ನೋಡ್ತೀರಾ. ಆದರೆ ಮೇಕ್ ಶ್ಯೂರ್ ನಿಮಗೆ ಏನು ಮಾಡಬೇಕು, ನಿಮಗೆ ಏನು ಕಂಫರ್ಟಬಲ್ ಅನ್ಸುತ್ತೆ ಅದನ್ನೇ ಮಾಡಿ. 2 more months ರಿಲೇಟೆಡ್ ಟು ವರ್ಕ್, ರಿಲೇಟೆಡ್ ಟು ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಇಶ್ಯೂಸ್ ಬರುತ್ತೆ, ಹುಷಾರಾಗೇ ಇರಬೇಕು. ಸೊ ಈ ಕೂಡಲೇ ಕಮೆಂಟ್ನಲ್ಲಿ ಏನು ನೀವು ಹಾಕಬೇಕಾಗತ್ತೆ, ಕಮೆಂಟ್ ಮಾಡಿ ಈ ಕೂಡಲೇ. ಯಾರು ಈ ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಐ ಆಮ್ ಸ್ಟ್ರಾಂಗ್, ಐ ವಿಲ್ ವಿನ್ ಅಂತ. ಬಿಕಾಸ್ 2 months ನಿಮಗೆ ದೈವದ ಒಂದು ರಕ್ಷಣೆ ಬೇಕಾಗತ್ತೆ ಹಾಗೂ ಸ್ಟ್ರೆಂತ್ ಕೂಡ ಬೇಕಾಗತ್ತೆ. ಯು ಆರ್ ವೆರಿ ಮಚ್ ಇಂಟರ್ನಲಿ ಸ್ಟ್ರಾಂಗರ್, ಆದರೂ ಕೂಡ ಯೂನಿವರ್ಸಲ್ ಪವರ್ ನಿಮಗೆ ಬೇಕಿದೆ. ಸೊ ಈ ಕೂಡಲೇ ಮೆಸೇಜ್ ಮಾಡಬೇಕಾಗತ್ತೆ ಕಮೆಂಟ್ನಲ್ಲಿ. ನೀವೇನಂದ್ರೆ ಐ ಆಮ್ ಪವರ್ಫುಲ್ ಆ್ಯಂಡ್ ಐ ವಿಲ್ ವಿನ್, ಐ ಆಮ್ ಪವರ್ಫುಲ್ ಆ್ಯಂಡ್ ಐ ವಿಲ್ ವಿನ್ ಅಂತ ಈ ಕೂಡಲೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು 2 ಆಫ್ ಕಪ್ಸ್ ಬಂದಿದೆ.
ಆಫ್ಟರ್ 2 ಮಂತ್ಸ್ ತುಂಬಾನೇ ಲೈಫ್ ಬ್ಯಾಲೆನ್ಸ್ನ ನೀವು ನೋಡ್ತೀರಾ. ರಿಲೇಶನ್ಶಿಪ್ ಸರಿ ಹೋಗುತ್ತೆ, ಹೊಸದಾಗಿರುವಂಥ ಅವಕಾಶಗಳು ಬರುತ್ತೆ, ಪಾರ್ಟ್ನರ್ಶಿಪ್ ಬರುತ್ತೆ. ಅಂದ್ರೆ ನೀವು ಯಾರ ಹತ್ರ ಆದ್ರೂ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅವರಿಂದ ಸಹಾಯನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅವರು ಸಹಾಯ ಮಾಡ್ತಾರೆ. ಬೇಸಿಕ್ಲಿ ಒಂದು ಪ್ರಾಬ್ಲಮ್ಯಾಟಿಕ್ ಸೈಕಲ್ ಇಂದ ನೀವು ಆಚೆ ಬರ್ತೀರಾ ಆಫ್ಟರ್ 2 ಮಂತ್ಸ್. ನೈಟ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಎಸ್, ಹೋರಾಟದ ಟೈಮ್ನ ನೀವು ಪರಿಹಾರ ಮಾಡ್ಕೊಂಡಿದ್ದೀರಾ, ಬಗೆಹರಿಸ್ಕೊಂಡಿದ್ದೀರಾ ಅಂತ ಅರ್ಥ. ಸೊ 2 ಮಂತ್ಸ್ ಅಷ್ಟೇ, ಇನ್ನು 2 ತಿಂಗಳು, 60 days ಇಸ್ ನಾಟ್ ಈಸಿ. ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಸ್ಪೆಷಲಿ ಟ್ರಾವೆಲ್ ಮಾಡುವಾಗ ಹುಷಾರಾಗಿರಿ, ಮತ್ತು ಚಿಕ್ಕ ಚಿಕ್ಕ ಎಡವಟ್ಟುಗಳಿಂದ ದೊಡ್ಡ ಲಾಸ್ ಮಾಡ್ಕೋಬಹುದು, ಆ ವಿಷಯವಾಗಿ ಹುಷಾರಾಗಿರ್ಬೇಕಾಗತ್ತೆ ನೀವು. ಅಬ್ರಕಡಬ್ರ ಅಂದ್ರೆ ಮ್ಯಾಜಿಕಲ್ ಮೂಮೆಂಟ್ ಆಫ್ಟರ್ 2 ಮಂತ್ಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ಖಂಡಿತವಾಗ್ಲೂ ಆ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಮಾಡೇ ಮಾಡ್ತೀರಾ. ಮತ್ತು ನೈಟ್ ರೈಡ್ ಬಂದಿರೋದ್ರಿಂದ ನೀವು ರಾತ್ರಿ ಕೂಡ ಕಾಶಿಯಸ್ ಆಗಿರ್ಬೇಕಾಗತ್ತೆ. ಅಂದ್ರೆ ರಾತ್ರಿ ಕೂಡ ಎಚ್ಚರಿಕೆ ಆಗಿರ್ಬೇಕು. ಅಂದ್ರೆ 24/7 ಇಸ್ ಅ ಕ್ರಿಟಿಕಲ್ ಟೈಮ್ ಫಾರ್ ಯು ಅಂತ ಅರ್ಥ. 2 more months ಪರವಾಗಿಲ್ಲ, ಸರಿ ಹೋಗುತ್ತೆ ಅಂತ ಆಲಸ್ಯಾಗಿರ್ಬೇಡಿ, ಲೇಸಿ ಆಗಿರ್ಬೇಡಿ. ಬಿಕಾಸ್ ಒಂದೊಂದ್ಸಲ ಟೈಮ್ ಎಷ್ಟು ಕ್ರೂಷಿಯಲ್ ಆಗಿರುತ್ತೆ ಅಂದ್ರೆ ನೀವು ಅನ್ಕೊಳ್ತೀರಾ ಎಲ್ಲ ಸರಿ ಹೋಗುತ್ತೆ ಅಂದ್ರೆ ಹಾಗ ಆಗೋದೇ ಇಲ್ಲ. ನೀವು ಮೈಯೆಲ್ಲ ಕಣ್ಣು ಅಂತಾರಲ್ಲ, ಹಾಗೆ ಮೈಯೆಲ್ಲ ಕಣ್ಣಿಟ್ಕೊಂಡು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಬಿಕಾಸ್ ಚಿಕ್ಕದಾಗಿರುವಂತಹ ಒಂದು ಪ್ರಾಬ್ಲಮ್ ಅಂತ ನೀವು ಅಸಡ್ಡೆಯಾಗಿ ನೋಡಿದ್ರು ಕೂಡ ಅದರಿಂದ ನೀವು ಪ್ರಾಬ್ಲಮ್ಸ್ ಮೇಜರ್ ಆಗಿ ಅನುಭವಿಸ್ತೀರಾ. ಸಿನ್ಸ್ ಇವಾಗ ನಿಮಗೆ ಗೊತ್ತಾಗಿರೋದ್ರಿಂದ ಇದರಿಂದ ಆಚೆ ಬರೋದು ಕೂಡ ಸುಲಭವಾಗತ್ತೆ. ದಟ್ಸ್ ವಾಟ್ ಐ ಆಮ್ ಸೀಯಿಂಗ್. ಆಪರ್ಚುನಿಟೀಸ್ ಆಫ್ಟರ್ 2 ಮಂತ್ಸ್ ಹೊಸದಾಗಿರುವಂತಹ ವಿಷಯಗಳು ನೀವೇನೇ ಮಾಡೋದಿದ್ರು ಸಲೀಸಾಗತ್ತೆ. ಆಸ್ ಐ ಟೋಲ್ಡ್, ಬೇರೆ ಕಡೆಯಿಂದ ಕೂಡ ನಿಮಗೆ ಆಫರ್ಸ್ ಬರೋದಾಗಿರ್ಬೋದು, ಟ್ರಾವೆಲ್ ಆಗ್ಬೋದು, ಅದೆಲ್ಲ ಈಸಿಯಾಗೇ ಆಗುತ್ತೆ. 2 ಮಂತ್ಸ್ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಮತ್ತು ದೈವದಿಂದ ಮೆಸೇಜಸ್ ಏನಿದೆ ಅದು ಕೂಡ ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವ್ರಿಗೆ ಹೇಳ್ತೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಯಾವ ಆಪರ್ಚುನಿಟೀಸ್ ಲೈಫ್ನಲ್ಲಿ ಬರುತ್ತೆ, ಮತ್ತು ದೈವದಿಂದ ಮೆಸೇಜಸ್ ಏನಾಗಿದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ನೆಕ್ಸ್ಟ್ ಫ್ಯೂ ಮಂತ್ಸ್ ಹೇಗಿದೆ ನಿಮ್ಮ ಲೈಫ್, ಫ್ಯೂಚರ್ ಹೇಗಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಲೈಫ್ನಲ್ಲಿ, ಅಡೆತಡೆಗಳೇನಾದ್ರು ಇದೆಯಾ, ಏನು ಸ್ಟೆಪ್ಸ್ನ ತಗೋಬೇಕಾಗತ್ತೆ, ಈ ವಿಷಯವಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನಿಮಗೆ 3 ಮೆಸೇಜಸ್ ಬಂದಿದೆ, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಫೂಲ್ ಬರ್ತಾ ಇದೆ ಮತ್ತು ದ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಇಸ್ ಅ ಗುಡ್ ಸೈನ್. ಚಾರಿಯಟ್ ಇದೆ, ಕ್ವೀನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಔಟ್ಕಮ್ ಬಂದು ಸನ್ ಇದೆ. ಲವ್ಲಿ. ಟ್ರಾವೆಲ್ ನೋಡ್ತಾ ಇದ್ದೀನಿ. ಅಬ್ರಕಡಾಬ್ರಾ ಕಾರ್ಡ್ ಮತ್ತೆ ಬಂದಿದೆ ಮತ್ತು ನ್ಯೂ ಡೈರೆಕ್ಷನ್ಸ್ ಬರ್ತಾ ಇದೆ. ಲವ್ಲಿ. ಪ್ಯೂರ್ ನೇಚರ್ ಕಾರ್ಡ್ ಬರ್ತಾ ಇದೆ. ನಿಮ್ಮ ಮನಸ್ಸು ತುಂಬಾ ಶಾಂತವಾಗಿ ತಿಳಿಯಾಗಿದೆ ಒಂದು, ಹಾಗೂ ಪವರ್ ಸಿಂಬಲ್ ಬಂದಿದೆ, ಕ್ವೀನ್ ಆಫ್ ಸ್ಪೋರ್ಟ್ಸ್. ಫೂಲ್ ಅಂದ್ರೆ ಹೊಸದಾಗಿರುವಂತಹ ಜರ್ನಿಗೆ ನೀವು ಈಗಾಗಲೇ ಬಂದಿದ್ದೀರಾ. ನಿಮ್ಮ ಲೈಫ್ ಈಗಾಗಲೇ ಒಂದು ಹೊಸದಾಗಿರುವಂಥ ತಿರುವನ್ನ ನೋಡಾಗಿದೆ. ಮತ್ತು ಸ್ಟ್ರೆಂತ್ ಬಂದಿರೋದ್ರಿಂದ ರೈಟ್ ನಾವ್ ಟೈಮ್ ಇಸ್ ಆಲ್ಸೋ ನಿಮಗೆ ಪೂರಕವಾಗೇ ಇದೆ. ನೀವು ಅನ್ಕೊಂಡಿರುವಂತಹ ದೊಡ್ಡ ದೊಡ್ಡ ಕಷ್ಟಗಳನ್ನ ನೀವು ಈಸಿಯಾಗಿ ಪರಿಹರಿಸ್ಬಿಡ್ತೀರಾ. ಅಂದ್ರೆ ಪ್ರಾಬ್ಲಮ್ಸ್ ಅನ್ನೋದು ಹೇಗೆ ಇದ್ರೂ ಕೂಡ ಅದನ್ನ ಲೈಕ್ ತುಂಬಾ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಜನ ಕೂಡ ನಿಮ್ಗೆ ಸಪೋರ್ಟಿವ್ ಆಗಿರ್ತಾರೆ. ಹಾಗೂ ಈ ಟೈಮ್ನಲ್ಲಿ ನೀವೇನಾದ್ರೂ ಬಿಸ್ನೆಸ್ ವಿಷಯವಾಗಿ ಶುರು ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಶುರು ಮಾಡಬಹುದು. ಅಥವಾ ನಿಮ್ಮ ಹೆಲ್ತ್ ವಿಷಯವಾಗಿ ನೀವೇನಾದ್ರೂ ಪ್ರಾಬ್ಲಮ್ಸ್ನ ನೋಡಿದ್ರೆ ಅದು ಕೂಡ ಸರಿ ಹೋಗುತ್ತೆ ಅಂತಾನೆ ತೋರಿಸ್ತಾ ಇದೆ. ಆನ್ ದ ಹೋಲ್ ರೀಡಿಂಗ್ ಪ್ರಕಾರ ನೋಡಕ್ ಹೋದ್ರೆ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳುವಷ್ಟು ನಿಮಗೆ ದೈವದಿಂದ ಶಕ್ತಿ ಇದೆ, ಹಾಗೂ ಆ ರೀತಿಯಾದ ತೇಜಸ್ಸು ನೀವು ಇವಾಗ ಅನುಭವಿಸ್ತಿದ್ದೀರಾ. ನಿಮ್ಮ ಟೈಮ್ ಇದೆಲ್ಲ ಬ್ಯೂಟಿಫುಲ್ ಆಗಿದೆ. ಚಾರಿಯಟ್ ಬಂದಿರೋದ್ರಿಂದ ಟ್ರಾವೆಲ್ ನಾನು ನೋಡ್ತಾ ಇದ್ದೀನಿ. ರಿಲೇಟೆಡ್ ಟು ವರ್ಕ್ ಟ್ರಾವೆಲ್ ಜಾಸ್ತಿ ಇರುತ್ತೆ. ಮತ್ತು ಫೈನಾನ್ಷಿಯಲ್ ಕಂಡೀಷನ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ಸಾಲ್ವ್ ಮಾಡ್ಕೊಳ್ತೀರಾ. ಮತ್ತೆ ಇನ್ನೇನ್ ನೋಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಜನ ಕೂಡ ಅಷ್ಟೇ ಅಟೆನ್ಷನ್ ಕೊಡ್ತಾರೆ. ಯಾರೋ ನಿಮ್ಮನ್ನ ವಿರುದ್ಧವಾಗಿ ನಿಮಗೆ ವಿರುದ್ಧವಾಗಿ ಹೋಗೋದಿಲ್ಲ. ಜನರಿಂದ ಏನಾದ್ರು ಸಹಾಯ ಬೇಕಿದೆ ಅಂದ್ರೂ ಕೂಡ ಅದನ್ನು ಕೂಡ ನೀವು ಸಲೀಸಾಗಿ ಅವರಿಂದ ಪಡಿತೀರಾ ಸಹಾಯವನ್ನ. ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲ್ ನಲ್ಲಿದೆ. ಸೊ ಎಸ್, ಈ ಕೂಡಲೇ ಕಮೆಂಟ್ ನಲ್ಲಿ ನೀವೇನ್ ಬರಿಬೇಕು ಅಂದ್ರೆ ಕಮೆಂಟ್ ನಲ್ಲಿ ಹಾಕಿ ಐ ಆಮ್ ಅ ಕ್ವೀನ್ ಆರ್ ಅ ಕಿಂಗ್. ಓಕೆ, ಐ ಆಮ್ ಅ ಕ್ವೀನ್ ಆರ್ ಅ ಕಿಂಗ್. ನೀವು ಹುಡುಗಿನ ಅದ್ರ ಮೇಲೆ ನೀವು ಬರಿಬೇಕಾಗತ್ತೆ. ಐ ಆಮ್ ಅ ಕ್ವೀನ್
and I am under my control. Everything is under my control. I will win ಅಂತ I claim it ಅಂತ ಈ ಕೂಡಲೇ ಕಮೆಂಟ್ ನಲ್ಲಿ ಹಾಕಿ. ಬಿಕಾಸ್ ನೀವು ಆ ತರದ್ ಒಂದು ಸ್ಟ್ರಾಂಗ್ ಎನರ್ಜಿ ಕಾರ್ಡ್ ನಲ್ಲಿ ಇದ್ದೀರಾ. ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಯಾರು ಇದಾರೆ ಅಂದ್ರೆ ಅವ್ರ ಲೈಫ್ ಕೂಡ ನೆಕ್ಸ್ಟ್ ಫ್ಯೂ ಮೋರ್ ಮಂತ್ಸ್ ತುಂಬಾನೇ ಬದಲಾವಣೆ ಇರುತ್ತೆ. ಬ್ಯೂಟಿಫುಲ್ ಬದಲಾವಣೆ ಅಂತ ಹೇಳ್ತಾ ಇದೀನಿ. ಪವರ್ ಸಿಂಬಲ್ ಆಗಿರೋದ್ರಿಂದ ಬಿಸ್ನೆಸ್ ಆಗಿ ನೀವೇನಾದ್ರೂ ಒಂದು ಹೊಸದಾಗಿ ಬಿಸ್ನೆಸ್ ವಿಷಯವಾಗಿ ನೀವೇನಾದ್ರೂ ಹೊಸದಾಗಿ ಒಬ್ರೇ ಶುರು ಮಾಡ್ಬೇಕು ಅಂತ ಇದ್ದೀರಾ, ಇಂಡಿವಿಜುವಲ್ ಆಗಿ ಶುರು ಮಾಡ್ಬೇಕಾಗಿದ್ದೀರಾ ಅನ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಆಗುತ್ತೆ. ಸನ್ ಬಂದಿರೋದ್ರಿಂದ ದಿಸ್ ಇಸ್ ಯೋರ್ ಟೈಮ್, ಯೂಸ್ ಇಟ್. ನೆಕ್ಸ್ಟ್ 6 months ಅಂತೂ ಅದ್ಭುತವಾಗಿರುತ್ತೆ. ನಾನೇನು ಅಡೆತಡೆಗಳು ನೋಡ್ತಾ ಇಲ್ಲ, ಇಶ್ಯೂಸ್ ನೋಡ್ತಾ ಇಲ್ಲ. ಟ್ರಾವೆಲ್ ನೋಡ್ತಾ ಇದ್ದೀನಿ, ಅದು ಒಳ್ಳೆ ಕೆಲಸಗಳಿಗೆ ಟ್ರಾವೆಲ್ ಮಾಡ್ತೀರಾ, ತುಂಬಾ ಆಕ್ಟಿವ್ ಆಗಿರ್ತೀರಾ. ಮತ್ತು ಮ್ಯಾಜಿಕಲ್ ಮೂಮೆಂಟ್ ನಿಮಗೂ ಬಂದಿದೆ. ಮ್ಯಾಜಿಕಲ್ ಮೂಮೆಂಟ್, ಮೈ ಲೈಫ್ ಇಸ್ ಮ್ಯಾಜಿಕಲ್ ಅಂತ ಈ ಕೂಡಲೇ ಕಮೆಂಟ್ ನಲ್ಲಿ ಹಾಕಿ. ಮೈ ಲೈಫ್ ಇಸ್ ಮ್ಯಾಜಿಕಲ್ ಅಂಡ್ ಐ ಆಮ್ ಇನ್ ಮೈ ಬೆಸ್ಟ್ ಸ್ಪೇಸ್ ಅಂತ ಹಾಕಿ. ಮತ್ತು ನ್ಯೂ ಡೈರೆಕ್ಷನ್ಸ್ ಬಂದಿರೋದ್ರಿಂದ ಹೊಸದಾಗಿರುವಂತಹ ಚೇಂಜಸ್ ಕೂಡ ನೀವು ನೋಡ್ತೀರಾ. ಲೈಫ್ ನಲ್ಲಿ ಏನಾದ್ರೂ ನೀವು ಅನ್ಕೊಳ್ಳದೆ ಇರುವಂತಹ ಡೈರೆಕ್ಷನ್ ಇಂದ ನಿಮಗೆ ಅವಕಾಶಗಳು ಬರುತ್ತೆ ಅಂಡ್ ಯು ವಿಲ್ ಬಿ ಸಕ್ಸಸ್ಫುಲ್ ಆಲ್ಸೋ ಇನ್ ದಟ್ ಮ್ಯಾಟರ್. ಪ್ಯೂರ್ ನೇಚರ್ ಬಂದಿರೋದ್ರಿಂದ ನಿಮ್ ಲೈಫ್ ಇವಾಗ ಬ್ಲೂಮ್ ಆಗ್ತಾ ಇದೆ, ಅಂದ್ರೆ ಅರಳುತ್ತಾ ಇದೆ. ಈ ಟೈಮ್ ನಲ್ಲಿ ನೀವು ಏನ್ ಮಾಡಿದ್ರು ಕೂಡ ನೀವು ನಿಮ್ಮ ಲೈಫ್ ಲೆವೆಲ್ ಅಪ್ ಆಗ್ತಾ ಇದೀರಾ ಅಂತ ಹೇಳ್ತಾ ಇದೀನಿ ನಾನು. ಯುವರ್ ಲೈಫ್ ಇಸ್ ಪ್ರೊಸೀಡಿಂಗ್ ಟುವರ್ಡ್ಸ್ ಗ್ರೋತ್, ಪ್ರಾಸ್ಪರಿಟಿ ಅಂತ ಅರ್ಥ. ಅಂದ್ರೆ ಈಗ ನೆಕ್ಸ್ಟ್ ಲೆವೆಲ್ ಏನು, ನೆಕ್ಸ್ಟ್ ಸ್ಟೇಜ್ ಏನು ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ತರ ಒಂದು ನೆಕ್ಸ್ಟ್ ಸ್ಟೇಜ್ ಹೋಗ್ತಾ ಇದ್ದೀರಾ. ಮತ್ತು ನೀವೇನಾದ್ರೂ ಭೂಮಿ ವಿಷಯವಾಗಿ ಏನಾದ್ರೂ ಹೋರಾಟ ಮಾಡ್ತಾ ಇದ್ದೀರಾ ಅಂದ್ರೆ ಲೈಕ್ ರಿಲೇಟೆಡ್ ಟು ಹೌಸ್ ಅಥವಾ ರಿಲೇಟೆಡ್ ಟು ಲ್ಯಾಂಡ್ ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದು ಸಾಲ್ವ್ ಆಗುತ್ತೆ. ಅಥವಾ ನೀವೇನಾದ್ರು ಲ್ಯಾಂಡ್ ನ ಖರೀದಿ ಮಾಡಬೇಕು ಅಂತ ಇದೀರ ಅಂದ್ರೆ ವಿತಿನ್ 6 months ಅದಾಗುತ್ತೆ. ಮನೆ ವಿಷಯವಾಗಿ ಏನಾದ್ರು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಇದೀರ ಅಂದ್ರೆ ಎಸ್, ಅದು ಕೂಡ ಆಗುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ನಿಮ್ ಟೈಮ್. ಈ ಟೈಮ್ ನಲ್ಲಿ ನೀವು ದೊಡ್ಡ ರಿಸ್ಕ್ಸ್ ನ ತಗೋಬೇಕಾಗತ್ತೆ, ಸಣ್ಣದಾಗಿರುವಂತದಲ್ಲ, ದೊಡ್ಡ ದೊಡ್ಡ ರಿಸ್ಕ್ಸ್ ತಗೊಳ್ಳಿ. ಹಾಗೆ ರಿಸಲ್ಟ್ಸ್ ಕೂಡ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗೆ ನಿಮ್ಗೆ ಸಿಗುತ್ತೆ. ಸೊ ಯೂಸ್ ಯೋರ್ ಟೈಮ್ ಅಂಡ್ ನಿಮ್ಮ ಡ್ರೀಮ್ ಹೋಮ್ನು ಕೂಡ ಕಟ್ಸುವ ಎಲ್ಲಾ ರೀತಿಯಾದ ಸೈನ್ಸ್ ನಾನು ನೋಡ್ತಾ ಇದ್ದೀನಿ. ಸೊ ನೀವು ಕಮೆಂಟ್ ನಲ್ಲಿ ನಿಮ್ಗೆ ಆಸೆ ಇದೆ ಅಂದ್ರೆ ಮನೆ ಕಟ್ಟಿಸ್ಬೇಕು ಅಥವಾ ಮನೆ ತಗೋಬೇಕು, ಸ್ಪೆಷಲ್ ಆಗಿ ಮನೆ ಕಟ್ಟಿಸ್ತೀರಾ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಐ ವಿಲ್ ಬಿಲ್ಡ್ ಮೈ ಡ್ರೀಮ್ ಹೌಸ್ ಅಂತ ಈ ಕೂಡಲೇ ಕಮೆಂಟ್ ನಲ್ಲಿ ಹಾಕಿ. ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ಈಗ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಿದ್ದೀನಿ. ಏನ್ ಆಪರ್ಚುನಿಟೀಸ್, ಏನ್ ಅವಕಾಶಗಳು ದೈವದಿಂದ ಏನ್ ಬರ್ತಾ ಇದೆ ನಿಮ್ಗೆ, ಏನ್ ಬ್ಲೆಸ್ಸಿಂಗ್ಸ್ ಇದೆ, ನೆಕ್ಸ್ಟ್ ಫ್ಯೂ ಮಂತ್ಸ್ ಹೇಗಿರುತ್ತೆ, ಇದೆಲ್ಲದ್ರ ಕೂಡ ಕುರಿತಾಗೂ ಕೂಡ ನಿಮ್ಗೆ ನಾನು ರೀಡಿಂಗ್ ನ ಮಾಡ್ತೀನಿ. ಮತ್ತು ದೈವದಿಂದ ಏನ್ ಮೆಸೇಜಸ್ ಇದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ 4 of Wands ಬರ್ತಾ ಇದೆ, ಮತ್ತೆ 7 of Cups ಬಂದಿದೆ, ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ಓಕೆ, ಪ್ರಿನ್ಸಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, 2 of Wands ಬರ್ತಾ ಇದೆ, ಗಾರ್ಡನರ್, ಚೇಂಜ್ ಆಫ್ ಸೀಸನ್ಸ್ ಇದೆ. ಓಕೆ, ಚೇಂಜ್ ಇದೆ, ನೈಟ್ ರೈಡ್ ಮತ್ತೆ ಬಂದಿದೆ. ಇದು ಐ ವಿಲ್ ನಾಟ್ ಟೇಕ್ ದಿಸ್, ಯು ಕ್ಯಾನ್ ಹಿಯರ್ ಮೀ ಅಂತ ಬರ್ತಾ ಇದೆ. ಓಕೆ, ಸೊ ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿದೆ ಇಲ್ಲಿ, ಏನ್ ಪ್ರಾಬ್ಲಮ್ ಇದೆ ಅಂತ. ಯಾಕಂದ್ರೆ ಪ್ರಾಬ್ಲಮ್ ಇದೆ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ. ಒಂದು 4 of Wands ಬಂದಿರೋದ್ರಿಂದ ರಿಲೇಶನ್ಶಿಪ್ ವಿಷಯವಾಗಿ ನೀವು ಒಂದು ಅಷ್ಟು ಡಿಸಿಷನ್ಸ್ ನ ತಗೊಂಡಿದ್ದೀರಾ. ಅದರಿಂದ ನೀವು ಇವಾಗ ನೋವು ಅನುಭವಿಸ್ತಿದ್ದೀರಾ. ಯಾಕಾದ್ರೂ ಇದನ್ನ ಮಾಡೋದ್ನು, ಏನ್ ಇದು ಸರಿ ಇದೆಯಾ ಇಲ್ವಾ, ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ನೀವು ನಿಮ್ಮ ಲೈಫ್ ಸರಿಯಾಗಿದ್ಯಾ ಅಥವಾ ನೀವೇನಾದ್ರು ತಪ್ಪು ಮಾಡ್ತಾ ಇದ್ದೀರಾ, ಈ ತರ ಯೋಚನೆಗೆ ಒಳಗಾಗಿದ್ದೀರಾ. ಸ್ಪೆಷಲಿ ಒಂದು ಲವ್ ಅಥವಾ ಮ್ಯಾರೇಜ್ ಅಥವಾ ಏನೋ ಒಂದು ನಿಮ್ಮ ರಿಲೇಶನ್ಶಿಪ್ ಕುರಿತಾಗೆ ನೀವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀರಾ. ಅದ್ ನಿಮ್ಗೆ ಪೂರಕವಾಗಿಲ್ಲ, ಅದ್ ನಿಮ್ಗೆ ಕ್ವೆಶನ್ ಮಾರ್ಕ್ ಆಗ್ತಾ ಇದೆ. ನೀವು ತಗೊಂಡಿರುವಂತಹ ಒಂದು ಸ್ಟೆಪ್ ಅಥವಾ ಆಕ್ಷನ್ ಸರಿ ಇದೆಯಾ ಇಲ್ವಾ, ಅಥವಾ ನನಗೆ ಈ ವ್ಯಕ್ತಿ ಸರಿ ಇದಾರ, ಅರ್ಹರ, ಈ ತರ ಎಲ್ಲ ಕ್ವೆಶನ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀರಾ. ಹಾರ್ಟ್ ಬ್ರೇಕ್ ಬಂದಿರೋದ್ರಿಂದ ನಿಮ್ಮ ಒಳಮನಸ್ಸು ಇವಾಗ ಆಗ್ಲೇ ಹೇಳ್ತಾ ಇದೆ ಅದು ಸರಿ ಇಲ್ಲ ಅಂತ. ಹಾರ್ಟ್ ಬ್ರೇಕ್ ಇಸ್ ಲೈಕ್ ಗಿವಿಂಗ್ ಯು ಆಲ್ರೆಡಿ ಸೈನ್
ನೀವೇನು ಒಂದ್ ಸ್ಟೆಪ್ ತಗೊಂಡಿದ್ದೀರಾ ಅದು ಸರಿ ಇಲ್ಲ ಅಂತಾನೆ ತೋರಿಸ್ತಾ ಇದೆ. ಸೊ ಬೇಸಿಕ್ಲಿ ನೀವು ರೀಸೆಂಟ್ ಆಗಿ ಯಾವ್ದಾದ್ರು ಒಂದು ಹೊಸ ಕನೆಕ್ಷನ್ಗೆ ಒಳಗಾಗಿದ್ದೀರಾ ಅಂದ್ರೆ, ಅಥವಾ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಅಥವಾ ಲೈಕ್ ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಒಂದು ಲವ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಯಾವ್ದಾದ್ರು ವ್ಯಕ್ತಿ ಜೊತೆ ಕ್ಲೋಸ್ ಆಗ್ತಾ ಇದ್ದೀರಾ ಅಂದ್ರೆ, ಇಲ್ಲಿ ನಾನು ಏನ್ ಸ್ಟ್ರಾಂಗ್ ಆಗಿ ನೋಡ್ತಿದ್ದೀನಿ ಅಂದ್ರೆ, ಈ ವ್ಯಕ್ತಿ ನಿಮ್ಮ ಎನರ್ಜಿನ ಸಕ್ ಮಾಡ್ತಾ ಇದ್ದಾರೆ ಅಂಡ್ ಇದರಿಂದ ನಿಮ್ಮ ಲೈಫ್ ಬ್ಲಾಕ್ ಆಗ್ತಾ ಇದೆ. ನಿಮ್ಮ ಲೈಫ್ ನಲ್ಲಿ ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ ಅದ್ರಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ, ಬಿಕಾಸ್ ಯು ಆರ್ ನಾಟ್ ಹ್ಯಾಪಿ ಇನ್ಸೈಡ್. ನೀವು ಖುಷಿಯಾಗಿಲ್ಲ ಒಳಗಡೆಯಿಂದ, ಅಂದ್ರೆ ನಿಮ್ಮ ಒಳ ಮನಸ್ಸು ಅದನ್ನ ಪದೇ ಪದೇ ಹೇಳ್ತಾ ಇದೆ ನೀವ್ ಮಾಡಿದ್ ಸರಿ ಇಲ್ಲ ಅಂತ. ಸೊ ನೀವೇನಾದ್ರೂ ಈ ವ್ಯಕ್ತಿ ಜೊತೆ ಮದುವೆ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಲಿದ್ರೋ, ಅಥವಾ ಏನಾದ್ರು ಇದೆ ಅಂದ್ರೆ ದಯವಿಟ್ಟು ಆ ರಿಲೇಶನ್ಶಿಪ್ ನ ಯೋಚನೆ ಮಾಡಿ, ಯಾಕಂದ್ರೆ ಅದು ಸರಿ ಇಲ್ಲ ನಿಮ್ಗೆ. ಕ್ವೀನ್ ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ 2-3 months ವಿಲ್ ಬಿ ಕ್ರಿಟಿಕಲ್ ಫಾರ್ ಯು. ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ನಿಮ್ಗೆ ಹಾರ್ಟ್ ಬ್ರೇಕ್ ಸಿಚುವೇಶನ್ ಬಂದಿರೋದ್ರಿಂದ ಸ್ಟ್ರೆಸ್ ಕೊಡ್ತಾರೆ ಜನ, ಮತ್ತು ಅವಕಾಶಗಳನ್ನ ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ. ಈ ತರದೆಲ್ಲ ಪ್ರಾಬ್ಲಮ್ಸ್ ಪದೇ ಪದೇ ಬರ್ತಾ ಇರತ್ತೆ. ಆದ್ರೆ 3 ತಿಂಗಳಾದ ನಂತರ ಕ್ವೀನ್ ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ದೈವದಿಂದ ರಕ್ಷಣೆ ಇದೆ ನಿಮ್ಗೆ, ಹಾಗೂ ನಿಮ್ಮ ಪವರ್ ನಿಮ್ಗೆ ಸಿಕ್ಕಿದೆ ವಾಪಸ್. ನೀವು ಕಳ್ಕೊಂಡಿರೋದು ನೀವು ಪಡಿತೀರಾ ಅನ್ನುವಂಥ ಒಂದು ಇಂಡಿಕೇಶನ್ ಇದು. ಸೊ ಜಸ್ಟ್ ಬಿ ಕೇರ್ಫುಲ್ ಫಾರ್ 3 months. ಒಂದು ಎಂಗೇಜ್ಮೆಂಟ್, ರಿಲೇಶನ್ಶಿಪ್ ಅಥವಾ ಹೊಸದಾಗಿರುವಂತ ಫ್ರೆಂಡ್ಶಿಪ್ ಮಾಡುವಾಗ್ಲೂ ತುಂಬಾ ಹುಷಾರಾಗಿರ್ಬೇಕಾಗತ್ತೆ, ಬಿಕಾಸ್ ಅದ್ರಲ್ಲೇ ನೀವು ಪೆಟ್ಟು ತಿಂತೀರಾ ಅಂತ ಈ ಕೂಡ್ಲೆ ನಿಮ್ಗೆ ಒಂದು ಮೆಸೇಜ್ ಬರ್ತಾ ಇದೆ. ಸಿನ್ಸ್ ನಿಮ್ಗೆ ಇವಾಗ ಗೊತ್ತಿರೋದ್ರಿಂದ ಮುಂದೆ ಬರುವಂತ ದಿನಗಳಲ್ಲೂ ಕೂಡ ನೀವು ಹುಷಾರಾಗಿರ್ಬೇಕಾಗತ್ತೆ. ಏನನ್ನು ಫೋರ್ಸ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದ್ರೂ ಮಾಡ್ಬೇಕು ಅನ್ನಿಸ್ತಾ ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಬಲವಂತವಾಗಿ ಮಾಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇದು ನನ್ಗೆ ಮಾಡ್ಬೇಕಾಗಿತ್ತಾ, ಇದು ನನಗೆ ಬೇಕಾಗಿತ್ತಾ, ಈ ತರ ಎಲ್ಲ ಕ್ವೆಶನ್ ಮಾಡ್ಕೊಳ್ತೀರಾ. ಸೊ ನಿಮ್ ಮನ್ಸಿಗೆ ಯಾವಾಗ ಕನ್ಫ್ಯೂಷನ್ ಇದೆ, ಇದು ನನ್ಗೆ ಸರಿ ಅನ್ನಿಸ್ತಾ ಇಲ್ಲ ಅಂದ್ರೆ ಅದನ್ನ ಮಾಡಕ್ ಹೋಗ್ಬೇಡಿ. ಬಟ್ ಅದಾ 3 months ಆದ್ಮೇಲೆ ಲೈಕ್ ಥಿಂಗ್ಸ್ ವಿಲ್ ಗೆಟ್ ಬೆಟರ್. ಬ್ಯಾಲೆನ್ಸ್ ಇರುತ್ತೆ, ಸ್ಮೂತ್ ಆಗಿರುತ್ತೆ ಲೈಫ್. ಏನೋ ಆ ತರ ಅಡಚಣೆಗಳು, ಗೊಂದಲಗಳೆಲ್ಲ ಬರೋದಿಲ್ಲ. ಗಾರ್ಡನರ್ ಬಂದಿರೋದ್ರಿಂದ ಸ್ವಲ್ಪ ಗಾರ್ಡನಿಂಗ್ ವಿಷಯವಾಗಿ ನೀವು ಟೈಮ್ನ ಸ್ಪೆಂಡ್ ಮಾಡಿ. ನಿಮ್ಗೆ ಗಾರ್ಡನಿಂಗ್ ಇಷ್ಟ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು 3 ದಿನ ಟೈಮ್ನ ಸ್ಪೆಂಡ್ ಮಾಡಿ. ಮೇ ಬಿ ಪಾರ್ಕ್ ನಲ್ಲಿ ವಾಕ್ ಮಾಡೋದಾಗಿರ್ಬೋದು. ನೇಚರ್ ಜೊತೆ ಎಷ್ಟು ಕನೆಕ್ಟೆಡ್ ಆಗಿರ್ತೀರಾ ಅದು ನಿಮ್ಗೆ ಸ್ವಲ್ಪ ಮನಸ್ಸಿಗೆ ಶಾಂತತೆ ಕೊಡುತ್ತೆ, ಗ್ರೌಂಡಿಂಗ್ ನ ಕೊಡುತ್ತೆ, ವಿಚ್ ಇಸ್ ಅಮೇಝಿಂಗ್ ಫಾರ್ ಯು. ಮತ್ತು ಚೇಂಜ್ ಆಫ್ ಸೀಸನ್ ಬಂದಿರೋದ್ರಿಂದ ಲೈಫ್ ಇನ್ ಮುಂದೆ ಬದಲಾವಣೆ ಆಗತ್ತೆ. ಸೊ ಈ ಬದಲಾವಣೆ ಟೈಮ್ ನಲ್ಲಿ ಒಂದಷ್ಟು ವಿಷಯಗಳನ್ನ ನೀವು ಕಳ್ಕೊಳ್ತೀರಾ ಕೂಡ. ಅದು ಒಳ್ಳೆ ವಿಷಯಕ್ಕೆ ಕಳ್ಕೊಳ್ತೀರಾ. ಚೇಂಜಿಂಗ್ ಸೀಸನ್ ಅಂದ್ರೆ ವಿತಿನ್ 4 months ನಲ್ಲಿ ಏನಾಗುತ್ತೆ, ನಿಮ್ಮ ಲೈಫ್ ನಲ್ಲಿ ಒಂದೊಂದಷ್ಟು ಜನರು ಹೋಗ್ಬೋದು ಬಿಟ್ಟು, ಅಥವಾ ನಿಮ್ಗೆ ಇಷ್ಟ ಇಲ್ದಿರೋ ಪರ್ಸನ್ ನಿಮ್ನ ಬಿಟ್ಟು ಹೋಗ್ಬೋದು, ಅಥವಾ ನೀವು ತುಂಬಾ ಹಚ್ಕೊಂಡಿರೋ ಪರ್ಸನ್ ನಿಮ್ನ ಬಿಟ್ಟು ಹೋಗ್ಬೋದು. ಈ ತರ ಚೇಂಜಸ್ ಬಂದ್ಮೇಲೂ ಕೂಡ ನೀವು ಯಾಕೆ ಹೀಗಾಯ್ತು ಅಂತ ಕ್ವೆಶನ್ ಮಾಡ್ಕೊಂಡ್ರೆ, ಈ ವ್ಯಕ್ತಿ ನಿಮ್ಗೆ ಒಂದು ಸೀಸನ್ ಆಗಿದ್ರು ಅಷ್ಟೇ, ಅಂದ್ರೆ ಒಂದು ಉದ್ದೇಶಕ್ಕಿದ್ರು, ಆದ್ರೆ ಅವ್ರು ನಿಮ್ ಲೈಫ್ ನಲ್ಲಿ ಲೈಫ್ ಲಾಂಗ್ ಇರೋದಿಲ್ಲ ಅನ್ನುವಂಥ ಒಂದು ವಿಚಾರ. ಅದಕ್ಕೆ ನೀವು ತುಂಬಾ ಮನಸ್ಸಿಗೆ ಹಚ್ಕೊಂಡು ನೋವು ಅನುಭವಿಸುವ ಅವಶ್ಯಕತೆ ಇಲ್ಲ. ಸೊ ಈ ಕೂಡಲೇ ಕಮೆಂಟ್ ನಲ್ಲಿ ನೀವೇನು ಮಾಡಬೇಕಾಗತ್ತೆ, ಕಮೆಂಟ್ ಮಾಡಿ ಐ ಆಮ್ ರೆಡಿ ಟು ಚೇಂಜ್, ಐ ವಿಲ್ ಚೇಂಜ್ ಅಂತ ಹೇಳಿ. ಬಿಕಾಸ್ ಚೇಂಜಸ್ ಲೈಫ್ ನಲ್ಲಿ ಬರುತ್ತೆ. ಇಟ್ ವಿಲ್ ಬಿ ಪೇನ್ಫುಲ್, ಐ ನೋ. ಹಾರ್ಟ್ ಬ್ರೇಕ್ ಸಿಚುವೇಶನ್ ಇರೋದ್ರಿಂದ ಆ ಬದಲಾವಣೆನ ನೀವು ತಗೊಳಕ್ಕೆ ಕಷ್ಟ ಪಡ್ತೀರಾ. ಐ ಆಮ್ ಆಕ್ಸೆಪ್ಟಿಂಗ್ ದ ಚೇಂಜ್ ಅಂಡ್ ಐ ವಿಲ್ ಚೇಂಜ್ ಅಂತ ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಯು ಕ್ಯಾನ್ ಹಿಯರ್ ಮೀ ಕಾರ್ಡ್ ಬರ್ತಾ ಇದೆ. ಯು ಕ್ಯಾನ್ ಹಿಯರ್ ಮೀ ಕಾರ್ಡ್ ಅಂದ್ರೆ ನಿಮಗೆ ಒಳಮನಸ್ಸು ಏನ್ ಹೇಳುತ್ತೆ ಅದನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ನೀವು ತಗೋಬೇಕಾಗತ್ತೆ. ನೀವು ಏನು ನಾನು ಏನಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದೊಂದ್ಸಲ ನಿಮ್ಮ ಒಳಮನಸ್ಸು ನಿಮ್ಗೆ ಒಂದು ಎಚ್ಚರಿಕೆ ಕೊಡುತ್ತೆ. ಅದನ್ನ ನೀವು ತುಂಬಾ ಈಸಿಯಾಗಿ ತಗೊಂಡ್ಬಿಡ್ತೀರಾ, ಅಯ್ಯೋ ಏನ್ ಮಾಡ್ಬೇಕಾ ಬೇಡವಾ ಅಂತ. ಸೊ ನಿಮ್ಮ ಒಳಮನಸ್ಸು ಏನ್ ಹೇಳುತ್ತೆ ಅದನ್ನ ದೀರ್ಘವಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಬೇಡ ಅಂದಿದ್ನ ತುಂಬಾ ಬಲವಂತವಾಗಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸು ಬೇಡ ಅಂದಿದ್ನ ಮಾಡ್ತೀನಿ ಅನ್ನೋ ಹಠಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಆನ್ ದ ಹೋಲ್ ರೀಡಿಂಗ್ ಚಾಲೆಂಜಿಂಗ್ ಆಗೇ ಇದೆ ಟೈಮ್ 3 months. ಸೊ ಹುಷಾರಾಗಿರಿ. ಬಟ್ ಸಿನ್ಸ್ ನಿಮಗೆ ಗೊತ್ತಿರೋದ್ರಿಂದ ಇವಾಗ ಅದನ್ನ ಹ್ಯಾಂಡಲ್ ಮಾಡುವಂತ ಒಂದು ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಹೇಳ್ತೀನಿ. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.